ಎಲ್ರಿಗೂ ನಮಸ್ಕಾರ. ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ. ನನ್ನ ಮೊದಲನೇ ಸಿನಿಮಾ, ನಾನು ನಿರ್ದೇಶನ ಮಾಡಿರುವಂಥ ಆಕಾಶ್ ಸಿನಿಮಾ ಮಾರ್ಚ್ 13ನೇ ತಾರೀಕು ಮರು ಬಿಡುಗಡೆ ಆಗ್ತಾಯಿದೆ. ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಇದನ್ನ ರಿಲೀಸ್ ಮಾಡ್ತಾಯಿದ್ದಾರೆ. ಅದು ನನ್ನ ಮೊದಲನೇ ಸಿನಿಮಾ ಪುನಃ ಬಿಡುಗಡೆ ಆಗ್ತಾ ಇರೋದು ನನಗೆ 21 ವರ್ಷದ ನಂತರ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಈ ಸಿನಿಮಾ ನನಗೆ ತುಂಬ ಸ್ಪೆಷಲು, ಏಕೆಂದರೆ ಫಸ್ಟ್ ಈಸ್ ಬೆಸ್ಟ್ ಅಂತಾರೆ. ಅದರಲ್ಲಿ ನನಗೆ ಆಕಾಶ್ ಸಿನಿಮಾ ತುಂಬ ಒಂದು ನನ್ನ ಕರಿಯರ್ನಲ್ಲಿ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿರೋಂಥ ಸಿನಿಮಾ. ಈ ಸಿನಿಮಾ ಹೇಗಾಯಿತು ಅಂತ ಹೇಳಬೇಕು ಅಂದರೆ, ನಾನು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 3 ಸಿನಿಮಾ ವರ್ಕ್ ಮಾಡಿದೆ ಅಸೋಸಿಯೇಟಾಗಿ. ಅಪ್ಪು ಮತ್ತು ವೀರ ಕನ್ನಡಿಗ ಅಭಿ 3 ಸಿನಿಮಾ ಮಾಡಿದೆ. ನಾನು ವರ್ಕ್ ಮಾಡ್ತಿರೋ ಶೈಲಿ ನೋಡಿ ಪುನೀತ್ ಸರ್, ನೀವೇ ಯಾಕೆ ಮಹೇಶ್ ಡೈರೆಕ್ಷನ್ ಮಾಡಬಾರ್ದು ಅಂತಂದರು. ನನಗೆ ಆಗ ಮೈಂಡಲ್ಲಿ ನಾನು ಡೈರೆಕ್ಷನ್ ಮಾಡ್ತೀನಿ ಅನ್ನೋದು ಏನೋ ಅಂತ ಒಂದು ಮೈಂಡಲ್ಲಿ ಅಂದ್ಕೊಂಡಿರಲಿಲ್ಲ, ಕೆಲಸ ಮಾಡ್ತಿದ್ದೆ ಅಷ್ಟೇ. ಹೌದಾ, ನೋಡೋಣ ಬಿಡಿಸಿ ಆ ಥರ ಅವಕಾಶ ಸಿಕ್ಕಿದ್ರು ಮಾಡೋಣ ಅಂದಾಗ, ಇಲ್ಲ ಮಹೇಶ್, ನಾನು ಒಂದು ಕತೆ ಕೇಳಿದ್ದೆ, ಜನಾರ್ದನ್ ಮಾರ್ಷಿ ಅವರು ಅಂತ ರೈಟ್ರ್ ಇದ್ದಾರೆ, ಅವ್ರು ಹೇಳಿದರು ನನಗೆ. ಬಟ್ ಯಾಕೋ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ನೀವು ಒಂದು ಸಲ ಕತೆ ಕೇಳಿ, ನಾನು ರಾಘಣ್ಣಂಗೆ ಹೇಳ್ತೀನಿ ಅಂದ್ಬಿಟ್ಟು ರಾಘಣ್ಣ ಅವ್ರಿಗೆ ಹೇಳಿದ್ರು. ಸರಿ, ನಾವು ಮಾಮೂಲಿ ಏನೋ ಆಗುತ್ತೆ ಆಗಲಿ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಕತೆ ಕೇಳಿದ್ವಿ. ಕತೆ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಇಷ್ಟ ಆದಮೇಲೆ ಆಮೇಲೆ ನೆರೇಷನ್ ಕೊಟ್ವಿ ವರದಣ್ಣ ಮತ್ತು ಅಣ್ಣ ಅವ್ರಿಗೆಲ್ಲ. ಅವರು ತುಂಬ ಇಷ್ಟಪಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಆಕಾಶ್ ಸಿನಿಮಾದ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು.